ನಮಸ್ಕಾರ. ಇವತ್ತು ಪ್ರದೋಷ ವ್ರತ, ಅದರಲ್ಲೂ ಶನಿವಾರ ಬಂದಿದೆಯಲ್ಲ, ಶನಿ ಪ್ರದೋಷ ಅಂತೇವೆ. ಪ್ರದೋಷ ಅಂದರೆ ಏನು? ಇದು ಮುಸ್ಸಂಜೆ ಸಮಯ ಹಾಗೂ 3 ಗಂಟೆಗಳ ಮಂಗಳಕರವಾದ ಸಮಯ. ಈ 3 ಗಂಟೆ ಕಾಲವನ್ನು ಸೂರ್ಯೋದಯದ ಮುನ್ನ 1.5 ಗಂಟೆ ಹಾಗೂ ಸೂರ್ಯೋದಯದ ನಂತರದ 1.5 ಗಂಟೆ ಕಾಲ ಅಂತ ವಿಂಗಡಿಸಲಾಗಿದೆ. ಪ್ರದೋಷ ವ್ರತ ಎನ್ನುವುದು ಶಿವನ ಹೆಸರಲ್ಲಿ ಮಾಡುವ ವ್ರತ ಹಾಗೂ ಹಿಂದೂ ಪಂಚಾಂಗದ ಪ್ರಕಾರ ತಿಂಗಳಲ್ಲಿ 2 ಸಲ ಬರುತ್ತೆ. ಈ ವ್ರತವನ್ನು ಕೃಷ್ಣ ಪಕ್ಷ ಹಾಗೂ ಶುಕ್ಲ ಪಕ್ಷದ 13ನೆಯ ದಿನ ಸಂಧ್ಯಾ ಕಾಲದಲ್ಲಿ ಆಚರಿಸೋದು. ಪ್ರದೋಷ ವ್ರತದ ದಿನ ಶಿವನನ್ನು ಪೂಜಿಸೋದು ವಿಶೇಷ. ನಂಬಿಕೆಗಳ ಪ್ರಕಾರ ಏನಂದರೆ, ಪ್ರದೋಷದ ಸಮಯದಲ್ಲಿ ಶಿವ ಹಾಗೂ ಪಾರ್ವತಿ ಅತಿ ಪ್ರಸನ್ನರಾಗಿರ್ತಾರೆ ಅಂತ. ಪ್ರದೋಷ ವ್ರತಗಳಿಗೆ ದಿನದ ಮೇಲೆ ಹೆಸರಿರುತ್ತೆ. ಅಂದರೆ ಯಾವ ದಿನ ಬರುತ್ತೆ ಅಂತ. ಸೋಮ ಪ್ರದೋಷ, ಭೌಮ ಪ್ರದೋಷ, ಆ ಥರ. ಗುರುವಾರ ಪ್ರದೋಷ, ಭೃಗುವಾರ, ಶನಿ ಪ್ರದೋಷ, ಭಾನುವಾರ ಪ್ರದೋಷ. ಪ್ರದೋಷದ ಹಿಂದೆ ಇರೋ ಕಥೆ ಏನು ಅಂತ ಹೇಳಿದ್ರೆ, ಸಮುದ್ರ ಮಂಥನದ ಸಮಯದಲ್ಲಿ ಸಮುದ್ರ ಕಡೆದಾಗ ಬಂದ ಹಾಲಾಹಲ ಅಂದರೆ ವಿಷವನ್ನು ಶಿವ ಸೇವಿಸ್ತಾನೆ. ದಣಿವಾಗಿ ಅವನು ಇರುಸುಮುರುಸಿನಿಂದ ಶಿವ ವಿಶ್ರಮಿಸಕ್ಕೆ ಮಲ್ಕೊಳ್ತಾನೆ. ದೇವಾನುದೇವತೆಗಳು ಶಿವನ ಬಗ್ಗೆ ಕಳವಳಪಟ್ಟು ಅವನ ದರ್ಶನಕ್ಕಂತ ಸೇರ್ತಾರೆ. ಶಿವ ಸಂಜೆ ಗುಣಮುಖನಾಗಿ ಆನಂದ ತಾಂಡವ ನೃತ್ಯ ಮಾಡ್ತಾನೆ. ರುದ್ರ ತಾಂಡವ ಅಲ್ಲ, ಇಲ್ಲಿ ನೋಡಬೇಕಿದು. ಆನಂದ ತಾಂಡವ ನೃತ್ಯ ಮಾಡ್ತಾನೆ. ಈ ಸುಂದರವಾದ ನೃತ್ಯವನ್ನು ನೋಡಿ ನಂದಿ ಸಂತೋಷಗೊಂಡು ದೊಡ್ಡದಾಗಿ ಬೆಳೆದು ವೀಕ್ಷಣೆಗೆ ಅಡ್ಡಿ ಆಗ್ತಾನೆ. ಅಲ್ಲಿ ಸೇರಿದ ದೇವಾನುದೇವತೆಗಳು ನಂದಿಯ ಕೊಂಬುಗಳ ಸಂಧಿಯಿಂದ ನೃತ್ಯವನ್ನು ವೀಕ್ಷಿಸುವ ಹಾಗಾಗತ್ತೆ. ಅದಕ್ಕೆ ನೋಡಿ, ಇವತ್ತಿಗೂ ನಾವು ಶಿವನ ದರ್ಶನ ಮಾಡಬೇಕು ಅಂತ ಹೇಳಿದರೆ, ಶಿವನ ಮುಂದೆ ಬಸವಣ್ಣ ಇರ್ತಾನಲ್ಲ, ಅವನ 2 ಕೊಂಬುಗಳ ಮಧ್ಯದಿಂದ ಕಿವಿಗಳ ಮೇಲೆ ಹೀಗೆ ಕೈ ಇಟ್ಕೊಂಡು ಅಲ್ಲಿಂದ ಶಿವನನ್ನು ವೀಕ್ಷಣೆ ಮಾಡ್ತೇವೆ. ಇದು ಶಿವನ ನೃತ್ಯ ಮಾಡಿದ ಸಮಯವನ್ನು ಪ್ರದೋಷ ಕಾಲ ಅಂತಾರೆ. ಸೊ ಇವತ್ತು ಶನಿ ಪ್ರದೋಷ, ಶನಿವಾರ ಬಂದಿದೆ ಅಲ್ವಾ, ಅದಕ್ಕೆ ಶನಿ ಪ್ರದೋಷದ ಒಂದು ವಿಶೇಷತೆಯನ್ನು ತಿಳ್ಕೊಳ್ಳೋಣ. ಇವತ್ತು ಶನಿದೇವರಿಗೂ ಪೂಜೆ ಮಾಡಬೇಕು, ಶಿವನಿಗೂ ಪೂಜೆ ಮಾಡಬೇಕು. ನಾವು ಎಳ್ಳೆಣ್ಣೆ ದೀಪವನ್ನಾಗಲಿ ಅಥವಾ ಸಾಸಿವೆ ಎಣ್ಣೆ ಸಹ ಹಚ್ತಾರೆ. ದೀಪವನ್ನು ಶನಿದೇವರಿಗೆ ಹಚ್ಚಬೇಕು. ಶನಿದೇವರ ದೇವಸ್ಥಾನ ಹತ್ತಿರದಿಂದರೆ ಹೋಗಬಹುದು, ಇಲ್ಲದೆ ಹೋದರೆ ಈ ದೀಪವನ್ನು ನಾವು ನವಗ್ರಹಗಳಲ್ಲಿರುವ ಶನಿದೇವರಿಗೂ ಸಹ ಅರ್ಪಿಸಬಹುದು ಅಂತಾರೆ. ನೋಡಿ, ಸೂರ್ಯ ಮುಳುಗೋ ಹೊತ್ತಿನಲ್ಲಿ ಪ್ರದೋಷ ಕಾಲದಲ್ಲಿ ಪೂಜೆ ಮಾಡಿದರೆ ಎಲ್ಲ ದೇವರ ಅನುಗ್ರಹವನ್ನು ಕಳಿಸಬಹುದು. ಶನಿ ಪ್ರದೋಷ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಒಂದು ಶನಿ ಪ್ರದೋಷ ಮಾಡಿದರೆ 5 ವರ್ಷ ಪ್ರತಿದಿನ ಶಿವನ ದೇವಾಲಯಕ್ಕೆ ಹೋಗಿ ಪೂಜೆ ಮಾಡಿದ ಫಲ ಸಿಗುತ್ತೆ ಅಂತ. ಶನಿವಾರ ಪ್ರದೋಷ ಪೂಜೆ ಮಾಡಿದರೆ ಪದವಿಯಲ್ಲಿ ಉನ್ನತಿ, ಕಳೆದು ಹೋದ ಸಂಪತ್ತು ಮತ್ತೆ ಸಿಗುತ್ತೆ. ಸಾಡೆ ಸಾತಿಯ ಪ್ರಭಾವ ಸಹ ಕಡಿಮೆ ಆಗಬಹುದು, ಹೊರಟು ಹೋಗಬಹುದು ಅಂತ. ಈ ದಿನ ಈಶ್ವರ ಶನಿ ಇಬ್ಬರನ್ನು ಯಾರು ಪೂಜೆ ಮಾಡ್ತಾರೋ ಅವ್ರನ್ನ ಆಶೀರ್ವಾದ ಮಾಡ್ತಾರೆ. ಇವತ್ತು ಯಾರು ಶನಿ ಪ್ರದೋಷ ಆಚರಣೆ ಮಾಡ್ತಾರಲ್ಲ ಅವರಿಗೆ ಸಂತಾನ ಪ್ರಾಪ್ತಿ ಸಹ ಆಗುತ್ತೆ ಅಂತಾರೆ. ಶಿವನಿಗೆ ಅರ್ಚನೆ ಮಾಡ್ಬೋದು, ಶಿವಾಷ್ಟೋತ್ರದ ಸಮೇತ ಹಾಲಿನ ಅಭಿಷೇಕ ಮಾಡ್ಬೋದು. ಮಹಾಮೃತ್ಯುಂಜಯ ಮಂತ್ರ 108 ಸಲ ಹೇಳಬಹುದು. ಶಿವನ ದೇವಾಲಯದಲ್ಲಿ ದೀಪ ಹಚ್ಚುವಿ, ಪ್ರದೋಷದ ಅಭಿಷೇಕದ ವಸ್ತುಗಳು ಕೊಡೋದು, ಅಥವಾ ಏನಾದರೂ ಸರಿ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸೋದು. ನೀವು ಏನು ಕೊಡ್ತಿರೋ ಅದ್ರ ಮೇಲೆ ಹೇಳ್ತಾ ನೋಡಿ. ಪಂಚಗವ್ಯ ಅಂದರೆ ಎಲ್ಲ ಪಾಪಗಳಿಂದ ಮುಕ್ತಿ, ಪಂಚಾಮೃತ ಸಂಪತ್ತು ಕೊಡುತ್ತೆ, ತುಪ್ಪ ಅದರಲ್ಲಿರೋದು ಮೋಕ್ಷವನ್ನು ಕೊಡುತ್ತೆ, ಹಾಲು ದೀರ್ಘಾಯುಷ್ಯ, ಮೊಸರು ಮಕ್ಕಳ ಭಾಗ್ಯ, ಜೇನುತುಪ್ಪ ಉತ್ತಮ ಧ್ವನಿ, ಅಕ್ಕಿ ಪುಡಿ ಸಾಲುಗಳಿಂದ ಮುಕ್ತಿ ಅಂತ. ಕಬ್ಬಿನ ರಸ ಕೊಟ್ಟರೆ ಆರೋಗ್ಯ ಭಾಗ್ಯ, ಶತ್ರುನಾಶ, ನಿಂಬೆ ಆರೋಗ್ಯ ಭಾಗ್ಯ, ಶತ್ರುನಾಶ. ನಿಂಬೆ ರಸ ಕೊಡೋದು ಸಾವಿನ ಭಯದಿಂದ ದೂರ ಮಾಡುತ್ತೆ. ಎಳ್ನೀರು ಕೊಟ್ಟರೆ ನೀವು ಸಂತೋಷ ಮತ್ತು ಜೀವನದ ಆನಂದ. ಬೇಯಿಸಿದ ಅನ್ನ ಕೊಟ್ಟರೆ ಜೀವನವನ್ನು ಅದ್ಭುತಗೊಳಿಸುತ್ತೆ. ಗಂಧ ಲಕ್ಷ್ಮೀ ಕಟಾಕ್ಷ, ಸಕ್ಕರೆ ಶತ್ರುನಾಶ ಅಂತ. ಏನಾದರೂ ಮಾಡ್ಬೋದು. ನೀವು ಭಕ್ತಿಯಿಂದ ಪೂಜೆ ಮಾಡೋದು, ಅಷ್ಟೋತ್ತರ ಪಠಿಸೋದು, ಮನೆಯಲ್ಲೇ ದೇವರಿಗೆ ಶಿವನಿಗೆ ದೀಪ ಹಚ್ಚಿ ಅಭಿಷೇಕ ಏನಾದರೂ ಸಹ ಮಾಡಬಹುದು. ಆದರೆ ಬಹಳ ಒಂದು ಒಳ್ಳೆಯ ದಿವಸ. ಬ್ರಹ್ಮದೇವನು ಅವತ್ತು ಪ್ರದೋಷ ಕಾಲದಲ್ಲಿ ಗಂಗೆಯನ್ನು ಕರೆದು ಶಿವನ ದೇಹಕ್ಕೆ ನೀರಿನಿಂದ ಜಳಕ ಮಾಡಿಸ್ತಾನಂತೆ. ಇದನ್ನು ರುದ್ರಾಭಿಷೇಕ ಅಂತ ಕರೀತಾರೆ. ಅಂದಿನಿಂದ ಪ್ರತಿ 15 ದಿನಗಳಿಗೊಮ್ಮೆ ಬರೋ ತ್ರಯೋದಶಿಯಂದು ಸಾಕ್ಷಾತ್ ದೇವತೆಗಳೇ ಪ್ರದೋಷ ಪೂಜೆಯನ್ನು ಮಾಡ್ತಾ ಬಂದರು. ಮತ್ತು ಉಪವಾಸವಿದ್ದವರು ಶಿವನ ಪೂಜೆಯನ್ನು ಮಾಡಿದರೆ ಒಳ್ಳೆಯದು ಅಂತ ಹೇಳ್ತಾರೆ ಅಂತ. ಇದು ಶನಿ ಪ್ರದೋಷ ಬಂದಿರೋದ್ರಿಂದ ಒಂದು ಚಿಕ್ಕ ಕಥೆ ಇದೆ, ಶನಿ ಪ್ರದೋಷದ ಕುರಿತಾದಂತಹ ಕತೆ. ಅದೇನು ಹೇಳುತ್ತೆ ಅಂತ ಹೇಳಿದ್ರೆ, ಒಬ್ಬ ವ್ಯಾಪಾರಿ, ಅಂದರೆ ಶ್ರೀಮಂತ ವ್ಯಾಪಾರಿ ಇರ್ತಾನೆ. ಹೆಂಡತಿ ಜೊತೆ ಐಷಾರಾಮಿ ಜೀವನವನ್ನು ನಡೆಸ್ತಾ ಇರ್ತಾನೆ. ಅಷ್ಟು ಅವನು ಶ್ರೀಮಂತ ಇದ್ದರೂ ಸಹ ಇಬ್ಬರಿಗೂ ಸಹಾನುಭೂತಿ
ಬಹಳಷ್ಟು, ಮತ್ತು ಉದಾತ್ತರಾಗಿರ್ತಾರೆ. ಅವರ ದಾನ ಧರ್ಮಗಳನ್ನೆಲ್ಲ ಮಾಡ್ಕೊಂಡು ಅದಕ್ಕೆ ಅವರಿಗೆ ಒಳ್ಳೆ ಹೆಸರು, ಕೀರ್ತಿ, ಸಂಪತ್ತು, ಉತ್ತಮ ಆರೋಗ್ಯ ಎಲ್ಲ ಇರುತ್ತೆ. ಆದರೆ ಒಂದು ಕೊರತೆ ಅಂತ ಹೇಳಿದ್ರೆ ಮಕ್ಕಳಿರೋದಿಲ್ಲ, ತಂದೆ ತಾಯಿ ಆಗಿಲ್ಲ ಅನ್ನೋದು ಕೊರತೆ ತುಂಬ ಅವ್ರಿಗೆ. ಅದರಿಂದ ಸಂಪೂರ್ಣ ದುಃಖದಿಂದ ಅವರಿಬ್ಬರು ತೀರ್ಥಯಾತ್ರೆಗೆ ಹೊರಟೋಗ್ತಾರೆ ಮನೆ ಬಿಟ್ಟು. ಸಂಗಾತಿ ಜೊತೆ ತೀರ್ಥಯಾತ್ರೆಗೆ ಹೋಗ್ತಾ ಇರುವಾಗ ಆ ವ್ಯಾಪಾರಿ ತನ್ನ ಅವನು ಧ್ಯಾನ ಮಾಡ್ತಾ ಇರೋ ಒಬ್ಬ ಋಷಿಯನ್ನು ಕಾಣ್ತಾನೆ. ಸೊ ಅಲ್ಲೇ ಕಾಯ್ತಾರೆ. ಋಷಿಗಳು ಧ್ಯಾನದಿಂದ ಎಚ್ಚರ ಆಗೋವರೆಗೂ ಅವರು ಋಷಿಗಳು ಧ್ಯಾನದಿಂದ ಎಚ್ಚರ ಆಗಿ ನೋಡ್ತಾರೆ. ಆವಾಗ ಗೊತ್ತಾಗತ್ತೆ ಈ ವ್ಯಾಪಾರಿಗೆ ಖಿನ್ನತೆಗೆ ಕಾರಣ ಏನು ಅಂತ. ತಕ್ಷಣ ತಿಳ್ಕೊಳ್ತಾನೆ ಮತ್ತು ಅವರಿಗೆ ಹೇಳ್ತಾನೆ, ಶನಿ ಪ್ರದೋಷ ವ್ರತವನ್ನು ಆಚರಿಸಿದರೆ ನೀವು ಏನು ಇಷ್ಟಪಟ್ಟಿದ್ದೀರಲ್ಲ ಆ ಥರ ಸಂತಾನ ಪ್ರಾಪ್ತಿಯಾಗುತ್ತೆ ಅಂತ. ಸೊ ಅವರು ಅಲ್ಲಿಂದ ತೀರ್ಥಯಾತ್ರೆಗೆ ಹೋಗ್ತಾರೆ. ತೀರ್ಥಯಾತ್ರೆ ಮುಗಿಸ್ಕೊಂಡು ಬಂದ ನಂತರ ಶನಿ ತ್ರಯೋದಶಿ ವ್ರತವನ್ನು ಆಚರಿಸ್ತಾರೆ. ಋಷಿಗಳ ಸಲಹೆಯಂತೆ ಪ್ರದೋಷ ವ್ರತ ಆಚರಣೆ ಮಾಡ್ತಾರೆ. ಕೆಲವು ದಿನಗಳ ನಂತರ ವ್ಯಾಪಾರಿ ಹೆಂಡತಿ ಗರ್ಭಿಣಿ ಆಗ್ತಾಳೆ. ಹೀಗಾಗಿ ವ್ಯಾಪಾರಿ ಮತ್ತು ಅವನ ಸಂಗಾತಿ ಪ್ರಾಮಾಣಿಕ ಭಕ್ತಿ ಮತ್ತು ಅಚಲವಾದ ನಂಬಿಕೆಯಿಂದ ಶನಿದೇವ ಮತ್ತು ಭಗವಾನ್ ಶಿವನನ್ನು ಮೆಚ್ಚಿಸೋಕ್ಕೆ ಏನೆಲ್ಲ ಮಾಡಿದ್ರು, ವ್ರತ ಮಾಡಿದ್ರಲ್ಲ, ಶಿವ ಮತ್ತು ಶನಿ ಮೆಚ್ಚುತ್ತಾರೆ ಮತ್ತು ಅವರಿಗೆ ಅದು ಸಂತಾನ ಭಾಗ್ಯವನ್ನು ಕರುಣಿಸ್ತಾರೆ ಅಂತ. ಅದಕ್ಕೋಸ್ಕರ ಇವತ್ತು ಅಶ್ವತ್ಥ ಮರಕ್ಕೆ ನೀರನ್ನು ಅರ್ಪಿಸಿ 5 ವಿಧದ ಸಿಹಿ ತಿನಿಸುಗಳನ್ನು ಅರ್ಪಿಸಿ ಅಂತ. ನಂತರ 5 ತುಪ್ಪದ ದೀಪವನ್ನು ಹಚ್ಚಿ 7 ಪ್ರದಕ್ಷಿಣೆ ಹಾಕಿ ಬನ್ನಿ. ಅಶ್ವತ್ಥ ಮರವನ್ನು ಪೂಜಿಸಿದ ನಂತರ ಹನುಮಾನ್ ದೇವಸ್ಥಾನಕ್ಕೂ ಭೇಟಿ ನೀಡೋದು ಒಳ್ಳೆಯದು ಅಂತಾರೆ. ಇದರಿಂದ ಶನಿ ದೋಷಕ್ಕೆ ಪರಿಹಾರ ಸಿಗತ್ತೆ. ಎಲ್ಲರಿಗೂ ಶುಭವಾಗಲಿ.